ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಫಿ ಪೌಡ್ರ್ ಫೇಶಿಯಲ್ ಬಗ್ಗೆ ಕೇಳ್ತಾ ಇದ್ರಿ, ಅದಕ್ಕೆ ಈ ಸರಿ ಅದರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಲಾಂಗ್ ವೀಡಿಯೋ ಮಾಡಿ ತುಂಬಾ ದಿನ ಆಗಿದೆ. ಈ ವಾರ ಎಲ್ಲ ಫೇಶಿಯಲ್ ಬಗ್ಗೆ, ಫೇಸ್ ಪ್ಯಾಕ್ ಬಗ್ಗೆನೇ ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಕಾಫಿ ಪೌಡ್ರ್ ಫೇಶಿಯಲ್ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಫ್ರೆಂಡ್ಸ್. ಬನ್ನಿ ವೀಡಿಯೋ ನೋಡೋಣ. ನೋಡಿ, ಕಾಫಿ ಪೌಡ್ರ್ ತೊಗೊಳ್ಳಿ, ಒಂದು ಅರ್ಧ ಸ್ಪೂನು. ನಾನು ನೆಸ್ಕೆಫೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ತೊಗೊಳ್ಳಿ, ಬ್ರೂ ತೊಗೊಳ್ಬೋದು, ಯಾವ್ದು ಬೇಕೋ ಅದು ತೊಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಫಿ ಪೌಡ್ರಲ್ಲಿ ಕೆಫೆನ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಒಂಥರ ಬೇಗ ಗ್ಲೋನೆಸ್ ಬಂದುಬಿಡುತ್ತೆ, ಸ್ಕಿನ್ ಚೆನ್ನಾಗೂ ಇರುತ್ತೆ, ಸಾಫ್ಟ್ನೆಸ್ಸು ಕೊಡುತ್ತೆ. ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಕ್ಲೆನ್ಸ್ ಮಾಡೋಣ ಫೇಸಲ್ಲಿ. ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಕೊಡೋಣ, ಫೇಶಿಯಲ್ ಮಸಾಜ್ ಕೊಡೋಣ. ನೋಡಿ ಯಾವ ಥರ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸು. ನಮಗೆ ಈ ಮೂಗು ಹತ್ರ, ತುಟಿ ಹತ್ರ, ಕೆಳಗಡೆ ಎಲ್ಲ ಸ್ವಲ್ಪ ಪಿಗ್ಮೆಂಟೇಷನ್ ಹತ್ರ ಎಲ್ಲ ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ಸಿಗುತ್ತೆ ನಿಮಗೆ. 2-3 ವಾರದಿಂದನೇ ಕಾಫಿ ಪೌಡ್ರದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಕಮೆಂಟ್ಸಲ್ಲಿ. ಅದಕ್ಕೆ ನಾನು ಸರಿ ಅಂತ ಈ ಸರಿ ಕಾಫಿ ಪೌಡ್ರ್ ವೀಡಿಯೋ ಮಾಡಿದ್ದೆ. ಮೊದಲು ಒಂದು ಕಾಫಿ ಪೌಡ್ರದ್ದೇ ಒಂದು ಪ್ಯಾಕ್ ಮಾಡಿದ್ದೆ, ಅದರಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇತ್ತು. ನೋಡಿ, ಫೇಸ್ ಈ ಥರ ವಾಶ್ ಆದಮೇಲೆ ನೋಡಿ ಇವಾಗಲೇ ಒಳ್ಳೆ ಗ್ಲೋ ಕಾಣಿಸುತ್ತೆ. ಅದ್ರ ಜೊತೆನೇ ಆ ಬೌಲ್ ಜೊತೆನೇ ಇನ್ನೊಂದು ಅರ್ಧ ಸ್ಪೂನ್ ಕಾಫಿ ಪೌಡ್ರ್ ಹಾಕ್ಕೊಂಡು, ಸಕ್ಕರೆ ಹಾಕ್ಕೊಂಡು, ನಾನು ಸಕ್ಕರೆ ಪುಡಿ ಮಾಡಿದ್ದೀನಿ, ಸ್ವಲ್ಪ ಅರ್ಧ ಆ ಥರ ಪುಡಿ ಮಾಡಿದ್ದೀನಿ. ಯಾಕೆಂದರೆ ಸಕ್ಕರೆ ಹಾಗೆ ಡೈರೆಕ್ಟಾಗಿ ನಾವು ಮಸಾಜ್ ಮಾಡಿದ್ರೆ ಇದು ಸ್ಕ್ರ್ಯಾಚಸ್ ಆಗುತ್ತೆ. ಸಕ್ಕರೆ ಹಾಕೋದ್ರಿಂದ ಬೇಗ ಎಲ್ಲ ಇದಾಗುತ್ತಲ್ವ, ಸಕ್ಕರೆ ಹಾಕೋದ್ರಿಂದ ಬೇಗ ಕರಗೋಗುತ್ತಲ್ವ. ಅದರಿಂದ ನೀವು ಏನು ಮಾಡಬೇಕು, ಒಂದು ಸ್ವಲ್ಪ ಪುಡಿನ ಪಕ್ಕದಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಆದಮೇಲೆ ಆ ಸಕ್ಕರೆ ಪುಡಿನ ಕೈಗೆ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ತರಿತರಿಯಾಗಿರುತ್ತಲ್ವ, ಆ ಥರ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನೂ ಉಳಿಯೋದಿಲ್ಲ, ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ನಮ್ಮ ಮಸಾಜ್ ಮಾಡೋದ್ರಲ್ಲಿ. ಸ್ವಲ್ಪ ನಿಮಗೆ ಯಾವ ಥರ ಮಸಾಜ್ ಬರುತ್ತೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೊಂದು ವೀಡಿಯೋ ಹಾಕಿದ್ದೀನಿ, ಫೇಶಿಯಲ್ ಮಸಾಜ್ ಯಾವ ಥರ ಮಾಡೋದು ಅಂತ, ಅದು ವೀಡಿಯೋ ಹಾಕಿದ್ದೀನಿ ನೋಡಿ. ಆ ಥರ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡೋಣ. ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಕಿನ್ ಯಾವ ಥರ ಇತ್ತು, ಯಾವ ಥರ ಇದೆ ಈಗ ಅನ್ನೋದು. ಈಗ ಇನ್ನೂ ಒಂದು ಬೌಲ್ನಲ್ಲಿ ಮುಲ್ತಾನಿ ಮಿಟ್ಟಿ, ಇದು ಮುಲ್ತಾನಿ ಮಿಟ್ಟಿ ಬಂದು ಎಲ್ಲ ಸ್ಕಿನ್ನಿಗೂ ಸೂಟ್ ಆಗುತ್ತೆ, ಮತ್ತು ಸ್ಕಿನ್ ಟೈಟ್ನಿಂಗ್ ಕೊಡುತ್ತೆ, ಬ್ರೈಟ್ನಿಂಗು ಕೊಡುತ್ತೆ. ಒಂದು ಅರ್ಧ ಸ್ಪೂನ್ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ, 1 ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಮೊಸರು ಬಂದುಬಿಟ್ಟು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಡ್ರೈ ಸ್ಕಿನ್ನಲ್ಲಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಒಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊಳ್ಳಿ. ಜೇನುತುಪ್ಪ ಒಳ್ಳೆ ಮಾಯ್ಶ್ಚರೈಸರ್ ಸ್ಕಿನ್ನಿಗೆ. ದಿನ ಬೆಳಗ್ಗೆ ಸ್ಕಿನ್ನಿಗೆ ಸುಮ್ಮನೆ ಮಾಯ್ಶ್ಚರೈಸರ್ ಹಚ್ಚಿ ಸ್ನಾನ ಮಾಡುವಾಗ ಮುಖ ತೊಳೆದ್ರೂ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಫ್ರೆಂಡ್ಸ್. ಪಿಂಪಲ್ ಇರೋರು ಯೂಸ್ ಮಾಡಬೇಡಿ. ಚೆನ್ನಾಗಿ ಕ್ರೀಮಿ ಪೇಸ್ಟ್ ಆದ ತಕ್ಷಣ ಫೇಸ್ ಫುಲ್ಲು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಾದಮೇಲೆ ಒಂದು 15 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಒಣಗಿದೆ ಅಂತ ಅನಿಸುತ್ತಲ್ವ, ನಿಮಗೆ ಗೊತ್ತಾಗುತ್ತಲ್ವ, ಆವಾಗ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಾದಮೇಲೆ ಫೇಸ್ ವಾಶ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಇದೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾವುದು ಕೆಮಿಕಲ್ ಇಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ, ಮನೆಯಲ್ಲಿರೋ ಪದಾರ್ಥದಲ್ಲೇ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಮಿಸ್ ಮಾಡಬೇಡಿ, ಟ್ರೈ ಮಾಡಿ ನೋಡಿ ಒಂದು ಸತಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಮಸಾಜ್ ಮಾಡಿಬಿಟ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನಾನು ಕಳಿಸ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಆವಾಗಲೇ ಗೊತ್ತಾಗುತ್ತೆ ನನಗೆ ನೋಡಿ ತುಂಬಾ ಇತ್ತು ಪಿಗ್ಮೆಂಟೇಷನ್ ಲೆಫ್ಟ್ ಸೈಡಲ್ಲಿ, ಅದೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ರೈಟ್ ಸೈಡ್ ಇನ್ನೊಂದು ಸ್ವಲ್ಪ ಇದೆ, ಅದು ಡಾರ್ಕ್ನೆಸ್ ಕಡಿಮೆ ಆಗ್ತಾ ಇದೆ ಫ್ರೆಂಡ್ಸ್.
ಸೊ ರೆಗ್ಯುಲರಾಗಿ ಮಾಡ್ತಾಯಿರ್ರಿ, ಬರುತ್ತೆ. ಸ್ಕಿನ್ನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.